ಹಾಯ್ ಫ್ರೆಂಡ್ಸ್, ರಾಜ್ಯದಲ್ಲಿ ಜೈಲಿಗೆ ಹೋಗಿ ಬಂದ ರಾಜಕಾರಣಿಗಳು ಯಾರು? ಶಾಸಕ, ಸಚಿವ, ಸಿಎಂ ಆಗಿದ್ದಾಗಲೇ ಜೈಲು ಸೇರಿದ್ದು ಯಾರು? ಯಾರು ಯಾವ ಕಾರಣಕ್ಕೆ ಜೈಲು ಪಾಲಾಗಿದ್ರು? ಜೈಲಿಗೆ ಹೋಗಿ ಬಂದ ಬಳಿಕವೂ ರಾಜಕೀಯದಲ್ಲಿ ಸಕ್ಸಸ್ ಕಂಡವರು ಯಾರು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. BS ಯಡಿಯೂರಪ್ಪ ಅಕ್ರಮ ಗಣಿ ಹಗರಣ ಮತ್ತು ಡಿನೋಟಿಫಿಕೇಶನ್ ಹಗರಣ ಸಂಬಂಧ ಬಿಜೆಪಿ ನಾಯಕ BS ಯಡಿಯೂರಪ್ಪ ಸಿಎಂ ಆಗಿದ್ದಾಗಲೇ ಜೈಲು ಪಾಲಾಗಿದ್ರು. 2012 ನವೆಂಬರ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದ ಇವರು 24 ದಿನಗಳ ನಂತರ ಬಿಡುಗಡೆಯಾಗಿದ್ರು. ಆದ್ರೆ ಇದಾದ್ಮೇಲೂ ಅವರ ರಾಜಕೀಯ ಜೀವನಕ್ಕೆ ಎಫೆಕ್ಟ್ ಆಗ್ಲಿಲ್ಲ. KJP ಕಟ್ಟಿ ಫೇಲ್ ಆದ್ರೂ ಮತ್ತೆ ಬಿಜೆಪಿಗೆ ಬಂದು ಮಿಂಚಿದ್ರು. ಸಂಸದ, ಶಾಸಕ ಆಗಿ ಕೊನೆಗೆ 2 ಸಲ ಸಿಎಂ ಕೂಡ ಆದ್ರು. DK ಶಿವಕುಮಾರ್ ಕಾಂಗ್ರೆಸ್ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಕಾಂಗ್ರೆಸ್ ನಾಯಕ DK ಶಿವಕುಮಾರ್ ರನ್ನು ಜಾರಿ ನಿರ್ದೇಶನಾಲಯ ಅರೆಸ್ಟ್ ಮಾಡಿತ್ತು. 2019 ಸೆಪ್ಟೆಂಬರ್ನಲ್ಲಿ ಅರೆಸ್ಟ್ ಆಗಿದ್ದ DKಶಿ ಸುಮಾರು 50 ದಿನಗಳ ಕಾಲ ಜೈಲಿನಲ್ಲಿದ್ದು ಬಂದಿದ್ರು. ಆದ್ರೆ ಇದು ಬಿಜೆಪಿ ಸೇಡಿನ ರಾಜಕಾರಣದ ಫಲ ಅಂತ DKಶಿ ಹೇಳ್ಕೊಂಡು ಬಂದಿದ್ದಾರೆ. ಇನ್ನೊಂದು ವಿಷಯ ಅಂದ್ರೆ DK ಶಿವಕುಮಾರ್ ಜೈಲಿಗೆ ಹೋದ್ರೂ ಅವರ ವರ್ಚಸ್ಸು ಕಡಿಮೆ ಆಗ್ಲಿಲ್ಲ. ಬದಲಿಗೆ ಮತ್ತಷ್ಟು ಪ್ರಭಾವಿಯಾಗಿದ್ದು KPCC ಅಧ್ಯಕ್ಷ, DCM ಕೂಡ ಆಗಿದ್ದಾರೆ. ಜನಾರ್ದನ ರೆಡ್ಡಿ KRPP ಬಿಜೆಪಿ ನಾಯಕರಾಗಿದ್ದ ಜನಾರ್ದನ ರೆಡ್ಡಿಯನ್ನು ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ 2011ರಲ್ಲಿ CBI ಅರೆಸ್ಟ್ ಮಾಡಿತು. ಇದಾದ್ಮೇಲೆ 3 ವರ್ಷಕ್ಕೂ ಹೆಚ್ಚು ಕಾಲ ರೆಡ್ಡಿ ಜೈಲಿನಲ್ಲಿದ್ದು 2015ರಲ್ಲಿ ರಿಲೀಸ್ ಆದ್ರು. ಆದ್ರೆ 2018ರಲ್ಲಿ ಮತ್ತೆ ಲಂಚ ಪಡೆದ ಆರೋಪದಲ್ಲಿ ಜೈಲಿಗೆ ಹೋಗಿ ಬಂದ್ರು. ಇಷ್ಟೆಲ್ಲ ಆದ್ರೂ ಈ ಸಲ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮದೇ KRPP ಅನ್ನೋ ಪಕ್ಷ ಸ್ಥಾಪಿಸಿ ಕೊಪ್ಪಳದಲ್ಲಿ ತಾವು ವಿನ್ ಕೂಡ ಆದ್ರು. ವಿನಯ್ ಕುಲಕರ್ಣಿ ಕಾಂಗ್ರೆಸ್ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಹತ್ಯೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ 2020ರಲ್ಲಿ ಅರೆಸ್ಟ್ ಆಗಿದ್ರು. 2021ರಲ್ಲಿ 9 ತಿಂಗಳ ಜೈಲು ಶಿಕ್ಷೆ ಬಳಿಕ ಬಿಡುಗಡೆಯಾಗಿದ್ರು. ಆದ್ರೂ ಈ ಸಲ ಚುನಾವಣೆಯಲ್ಲಿ ಧಾರವಾಡದಲ್ಲಿ ಸ್ಪರ್ಧಿಸಿ ವಿನ್ ಆಗಿದ್ದಾರೆ. ಆನಂದ್ ಸಿಂಗ್ ಬಿಜೆಪಿ ನಾಯಕ ಆನಂದ್ ಸಿಂಗ್ ರನ್ನು ಅಕ್ರಮ ಅದಿರು ಸಾಗಣೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಹಲವು ತಿಂಗಳ ಕಾಲ ಇವರು ಜೈಲಿನಲ್ಲಿದ್ದು ಬಂದಿದ್ರು. ಆದ್ರೆ ನಂತರದಲ್ಲಿ ಮತ್ತೆ ಹೊಸಪೇಟೆ ಶಾಸಕರಾಗಿ ಇವರು ಅಧಿಕಾರ ಹಿಡಿದಿದ್ದರು. JN ಗಣೇಶ್ ಕಾಂಗ್ರೆಸ್ 2019ರಲ್ಲಿ ಕಾಂಗ್ರೆಸ್ ನಾಯಕ ಕಂಪ್ಲಿ ಶಾಸಕ JN ಗಣೇಶ್ ಮತ್ತೋರ್ವ ಶಾಸಕರಾದ ಆನಂದ್ ಸಿಂಗ್ ಮೇಲೆ ಹಲ್ಲೆ ನಡೆಸಿದ್ರು. ಆನಂದ್ ಸಿಂಗ್ ಮುಖ ಮೂತಿಯೆಲ್ಲ ಕಪ್ಪಾಗಿ ಊದಿ ಹೋಗಿತ್ತು. ಈ ಸಂಬಂಧ ಸುಮಾರು 3 ತಿಂಗಳ ಕಾಲ JN ಗಣೇಶ್ ಜೈಲಿನಲ್ಲಿದ್ರು. ಆದ್ರೆ ಈ ಸಲ ಮತ್ತೆ ಅದೇ ಕಂಪ್ಲಿ ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿದ್ದಾರೆ. ಮಾಡಾಳ್ ವಿರೂಪಾಕ್ಷಪ್ಪ ಬಿಜೆಪಿ ಚನ್ನಗಿರಿ ಬಿಜೆಪಿ ಶಾಸಕರಾಗಿದ್ದ ಮಾಡಾಳ್ ವಿರೂಪಾಕ್ಷಪ್ಪ ವಿರುದ್ಧ ಲಂಚ ಪಡೆದ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ 2023 ಏಪ್ರಿಲ್ನಲ್ಲಿ ಜೈಲಿಗೆ ಹೋಗಿ 13 ದಿನಗಳ ಕಾಲ ಇದ್ದು ಬಂದಿದ್ರು. ಈ ಸಲ ಚುನಾವಣೆಯಲ್ಲಿ ಇವರಿಗೆ ಟಿಕೆಟ್ ಸಿಗ್ಲಿಲ್ಲ. ಸದ್ಯ ಇವರ ವಿರುದ್ಧದ ಪ್ರಕರಣ ರದ್ದಾಗಿದೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಬಿಜೆಪಿ KIADB ಭೂ ಹಗರಣದಲ್ಲಿ ಬಿಜೆಪಿ ನಾಯಕ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮತ್ತವರ ಮಗ ಕಟ್ಟಾ ಜಗದೀಶ್ ರನ್ನು 2011ರಲ್ಲಿ ಬಂಧಿಸಲಾಗಿತ್ತು. ಹಲವು ತಿಂಗಳ ಕಾಲ ಜೈಲು ವಾಸದ ಬಳಿಕ ಬಿಡುಗಡೆಯಾಗಿದ್ರು. ಇದಾದ್ಮೇಲೆ ಇವರ ರಾಜಕೀಯ ಭವಿಷ್ಯವೇ ಹೋದಂತಾಯ್ತು. ಚುನಾವಣೆಗೆ ಸ್ಪರ್ಧಿಸಲೇ ಇಲ್ಲ. ಮಗ ಜಗದೀಶ್ಗೆ ಟಿಕೆಟ್ ಕೊಟ್ರೂ ವಿನ್ ಆಗ್ಲಿಲ್ಲ. ಸೋಮಶೇಖರ್ ರೆಡ್ಡಿ ಬಿಜೆಪಿ ಜನಾರ್ದನ ರೆಡ್ಡಿ ಜೈಲಿಗೆ ಹೋದಾಗ ಅವರನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಿಸಲು ಜಡ್ಜ್ಗೆ 100 ಕೋಟಿ ರೂಪಾಯಿ ಲಂಚದ ಆಮಿಷವೊಡ್ಡಲಾಗಿತ್ತು. ಈ ಪ್ರಕರಣ ಸಂಬಂಧ ಬಳ್ಳಾರಿ ನಗರ ಶಾಸಕರಾಗಿದ್ದ ಸೋಮಶೇಖರ್ ರೆಡ್ಡಿಯನ್ನು ಅರೆಸ್ಟ್ ಮಾಡಲಾಗಿತ್ತು. 63 ದಿನಗಳ ಕಾಲ ಜೈಲಿನಲ್ಲಿದ್ದು ಬಂದಿದ್ರು. ಆದ್ರೂ 2018ರಲ್ಲಿ ಸೋಮಶೇಖರ್ ರೆಡ್ಡಿ ವಿನ್ ಆಗಿದ್ರು. ಸುರೇಶ್ ಬಾಬು ಬಿಜೆಪಿ ಕಂಪ್ಲಿ ಶಾಸಕ ಬಿಜೆಪಿ ನಾಯಕ ಸುರೇಶ್ ಬಾಬು ಕೂಡ ಜನಾರ್ದನ ರೆಡ್ಡಿ ಜಾಮೀನಿಗಾಗಿ ಲಂಚ ಕೊಟ್ಟ ಪ್ರಕರಣದಲ್ಲಿ ಆರೋಪಿಯಾಗಿದ್ರು. ಈ ಸಂಬಂಧ 2012ರಲ್ಲಿ ಜೈಲಿಗೂ ಹೋಗಿ ಬಂದಿದ್ರು. ಆದರೂ 2013ರ ವಿಧಾನಸಭೆ ಚುನಾವಣೆಯಲ್ಲಿ ರಾಮುಲು ಅವರ BSR ಕಾಂಗ್ರೆಸ್ನಿಂದ ಗೆದ್ದಿದ್ರು. ವೈ ಸಂಪಂಗಿ ಬಿಜೆಪಿ
ಕೆಜಿಎಫ್ ಬಿಜೆಪಿ ಶಾಸಕರಾಗಿದ್ದ ವೈ ಸಂಪಂಗಿ ವಿರುದ್ಧ ನಿವೇಶನ ವಿವಾದ ಇತ್ಯರ್ಥಕ್ಕೆ 5 ಲಕ್ಷ ರೂಪಾಯಿ ಲಂಚ ಪಡೆದ ಆರೋಪ ಕೇಳಿಬಂದಿತ್ತು. ಈ ಪ್ರಕರಣದಲ್ಲಿ ಜೈಲು ಶಿಕ್ಷೆಗೂ ಗುರಿಯಾಗಿದ್ರು. ಇದಾದ್ಮೇಲೆ ವೈ ಸಂಪಂಗಿಗೆ ಬಿಜೆಪಿ ಟಿಕೆಟ್ ಕೊಡ್ಲಿಲ್ಲ. ಅವರ ಮಗಳು ಅಶ್ವಿನಿ ಸಂಪಂಗಿಗೆ ಟಿಕೆಟ್ ಕೊಟ್ರು, ಆಕೆ ಗೆಲ್ಲಿಲ್ಲ. ಕೃಷ್ಣಯ್ಯ ಶೆಟ್ಟಿ ಬಿಜೆಪಿ ಮಾಲೂರು ಶಾಸಕ. ಬಿಜೆಪಿ ನಾಯಕ ಕೃಷ್ಣಯ್ಯ ಶೆಟ್ಟಿ ಕೂಡ ಬಿಎಸ್ ಯಡಿಯೂರಪ್ಪ ಜೊತೆಗೆ ಅಕ್ರಮ ಡಿನೋಟಿಫಿಕೇಶನ್ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ರು. ಇವರು ಕೂಡ ಅರೆಸ್ಟ್ ಆಗುವಾಗ ಸಚಿವರಾಗಿದ್ರು. ಜೈಲಿಗೆ ಹೋಗಿ ಬಂದ್ಮೇಲೆ ಇವರ ರಾಜಕೀಯ ಭವಿಷ್ಯವೇ ಹಾಳಾದಂತಾಯ್ತು. ರೋಷನ್ ಬೇಗ್ ಶಿವಾಜಿನಗರದ ಶಾಸಕರಾಗಿದ್ದ ರೋಷನ್ ಬೇಗ್ರನ್ನು ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಕಾಂಗ್ರೆಸ್ನಿಂದ ಅಮಾನತು ಮಾಡಲಾಗಿತ್ತು. ಸಾವಿರಾರು ಜನರಿಗೆ ವಂಚಿಸಿದ ಐಎಂಎ ಹಗರಣದಲ್ಲಿ ಇವರ ಹೆಸರು ಕೇಳಿಬಂದಿತ್ತು. ಐಎಂಎ ಕಂಪನಿ ಓನರ್ ಮನ್ಸೂರ್ ಖಾನ್ರಿಂದ 100 ಕೋಟಿ ರೂಪಾಯಿ ದುಡ್ಡು ಪಡೆದ ಆರೋಪ ಕೂಡ ಇತ್ತು. 2020 ನವೆಂಬರ್ನಲ್ಲಿ ಇವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಲಾಗಿತ್ತು. ಅದೇ ವರ್ಷ ಡಿಸೆಂಬರ್ 5ರಂದು ಜಾಮೀನು ಸಿಕ್ಕಿತ್ತು. ಬಿ ನಾಗೇಂದ್ರ 2008ರಲ್ಲಿ ಬಿಜೆಪಿಯಿಂದ ಮೊದಲ ಬಾರಿಗೆ ನಾಗೇಂದ್ರ ಶಾಸಕರಾಗಿದ್ರು. ಕೂಡ್ಲಿಗಿಯಿಂದ ಸ್ಪರ್ಧಿಸಿ ವಿನ್ ಆಗಿದ್ರು. ಆದ್ರೆ 2012ರ ವೇಳೆಗೆ ರೆಡ್ಡಿಯ ಗಣಿಕೋಟೆ ಛಿದ್ರವಾಯ್ತು. ನಂತರ ನಾಗೇಂದ್ರ ಬಿಜೆಪಿಯಿಂದ ಹೊರಬಂದ್ರು. ಪಕ್ಷೇತರವಾಗಿ ನಿಂತು ವಿನ್ ಕೂಡ ಆದ್ರು. ಆದ್ರೆ 2013ರಲ್ಲಿ ಅಕ್ರಮ ಅದಿರು ಸಾಗಾಣೆ ಕೇಸ್ನಲ್ಲಿ ಅರೆಸ್ಟ್ ಆದ್ರು. ಸುಮಾರು 18 ತಿಂಗಳು ಜೈಲಿನಲ್ಲಿದ್ದು ಬಂದ್ರು. ಆದ್ರೆ ಜೈಲಿಗೆ ಹೋಗಿ ಬಂದ್ರು. ನಂತರದಲ್ಲಿ ನಾಗೇಂದ್ರ ಸ್ಪರ್ಧಿಸಿದ 2 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಕಳೆದ ಸಲ ಸಚಿವರು ಆಗಿದ್ರು. ಆದ್ರೀಗ ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಕೇಸ್ನಲ್ಲಿ ಇಡಿ ಇಕ್ಕಳಕ್ಕೆ ಸಿಲುಕಿದ್ದಾರೆ. ಫ್ರೆಂಡ್ಸ್, ಇದು ಜೈಲಿಗೆ ಹೋಗಿ ಬಂದ ರಾಜ್ಯದ ಕೆಲ ರಾಜಕಾರಣಿಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಈ ಲಿಸ್ಟ್ ನಲ್ಲಿ ಇನ್ನೂ ಯಾರಾದ್ರೂ ಮಿಸ್ ಆಗಿದ್ದಾರಾ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.